ಎಲ್ರಿಗೂ ನಮಸ್ಕಾರ. ಇವತ್ತು ಕಲಬುರಗಿಯಲ್ಲಿ ರಾಜಕಾರಣಿ ಯಾವ ಥರಪ್ಪ ಅಂತಂದರೆ, ಇಲ್ಲಿ ಓನ್ಲಿ ಪರಿವಾರ ರಾಜಕಾರಣಿಗಳು ಮಾತ್ರ ರಾಜಕೀಯ ಮಾಡಬೇಕು. ಉಳಿದವರು ಮಾಡಿದರೆ ಅವರಿಗೆ ಮರ್ಡರ್ ಮಾಡುವಂಥ ಪ್ಲ್ಯಾನ್ಗಳು. ಯಾವ್ಯಾವ ಮರ್ಡರ್ ಪ್ಲ್ಯಾನ್ಗಳು ಅಂತ ನೀವು ಎಲ್ಲರೂ ಕೇಳಿರ್ಬೋದು. ನನ್ನ ಎಲೆಕ್ಷನ್ಗಿಂತ ಮೊದಲು ಒಂದು ಪ್ಲ್ಯಾನ್ ಮಾಡಿದ್ದು, ಅದು ಮುಂದೆ ಇಡ್ತಾ ಇದ್ದೀನಿ. ವಿಡಿಯೋ ಆಡಿಯೋ ಇಡ್ತಾ ಇದ್ದೀನಿ, ಕೇಳ್ರಿ. ರಾಜಕೀಯದಾಗಿಲ್ಲ, ಬೇರೆ ಯಾವ್ದನ ವಿಷಯದಾಗ ಜಗಳ ತೆಗೆದು ಹೊಡಿಬೇಕಂತ ಲೆಕ್ಕ ಮಾಡ್ಯಾರಂತ. ಅದಕ್ಕೆ ಮಣಿಕಂಠ ರಾಠೋಡ್ ಹುಷಾರ್ ಇರ್ಬೇಕು, ಮತ್ತೆ ಸಿಂಗಲ್ ಓಡಾಡ್ಬೇಕಂತ ಹೇಳ್ತಾರೆ. ಇದು ನಾನು ರಾಜಕೀಯದಾಗ ಬರಕ್ಕಿಂತ ಮೊದಲಿಂದು ವಿಷಯ ಇದು. ತದನಂತರ ತಾವು ಎಲ್ಲರೂ ಮತ್ತೊಂದು ಕೇಳಿರ್ಬೋದು. ಇದು ಒಪ್ಪನಾಗಿ ಸಚಿನ್ ಪಾಂಚಾಳ್ ಅವರು ಸೂಸೈಡ್ ಮಾಡಿಕೊಂಡ್ರು. ಆ ಸೂಸೈಡಲ್ಲಿ ಅವರು ಕ್ಲಿಯರ್ ಕಟ್ ಬರೆದಿದ್ರು. ಆ ಒಂದು ಕೇಸಲ್ಲಿ ನಮ್ಮ 4 ಮಂದಿ ಹೆಸರು ಹಿಡಿದು ಇವ್ರಿಗೂ ಕೊಲ್ಲಬೇಕು ಅಂತ ಹೇಳಿ ಏನು ಹೇಳಿದ್ರಲ್ಲ, ಆ ವಿಷಯನೂ ತಮಗೆಲ್ಲರೂ ಗೊತ್ತಿರ್ಬೋದು. ಈಗ ಹೊಸ ಅಪ್ಡೇಟ್ ಏನು, ನಮ್ಮ ಪುಣ್ಯಾತ್ಮ ಅದನ್ನಲ್ಲ, ಇಲ್ಲಿಯ ಉಸ್ತುವಾರಿ ಸಚಿವ ಮತ್ತು ಕರ್ನಾಟಕದ ಹೋಮ್ ಮಿನಿಸ್ಟರ್ PK, ಇವರ ಒಂದು ಚೇಲಗಳು ಮಾತಾಡ್ಕೋತ ಕೂಡೋ ಸಮಯದಲ್ಲಿ ಕೆಲವರು ನಮ್ಮವರು ಕೇಳ್ಕೊಂಡಿದ್ದಾರೆ ಎಲ್ಲೋ, ಮಣಿಕಂಠ ರಾಠೋಡ್ಗೆ 3 ಕೋಟಿ ರೂಪಾಯಿಗೆ ಆಫರ್, ಯಾರು ಸಾಯಿಸ್ತಾರೆ ಅವ್ರಿಗೆ 3 ಕೋಟಿ ರೂಪಾಯಿ ಅಂತೆ. ಇವತ್ತು 2025ರಲ್ಲಿ ಬೆಂಗಳೂರು ಇಂಟೆಲಿಜೆನ್ಸಿದವರು ಒಂದು ರಿಪೋರ್ಟ್ ಕಳಿಸ್ತಾರೆ. ರಿಪೋರ್ಟ್ ಏನಪ್ಪ ಅಂತಂದರೆ, ಶಾಬಾದ್ ಸ್ಟೇಷನ್ಗೆ ಕಳಿಸ್ತಾರೆ. ಮಣಿಕಂಠ ರಾಠೋಡ್ ಅವರಿಗೆ ಭದ್ರತೆ ನೀಡಬೇಕು, ಅವರಿಗೆ ಥ್ರೆಟ್ಸ್ ಇದ್ದಾವೆ, ಅವ್ರಿಗೆ ಕೊಲ ಬೆದರಿಕಿದ್ದಾವೆ ಅಂಥೇಳಿ. ಆಗ ನಾನು SP ಗೂ ಅಪ್ರೋಚ್ ಆಗ್ತೀನಿ, DSP ಗೂ ಅಪ್ರೋಚ್ ಆಗ್ತೀನಿ. ನಾನು ಕೇಳ್ತೀನಿ, ನನಗೆ ಇಂಟೆಲಿಜೆನ್ಸ್ ದವರು ಏನು ನನಗೆ ಸೆಕ್ಯೂರಿಟಿ ಕಳಿಸಿದ್ದಾರೆ, ತಾವು ಯಾಕೆ ಕಳಿಸ್ತಾ ಇಲ್ಲ ಅಂತೇಳಿ ಕೇಳಿದಾಗ SP ಅವರು ಹೇಳ್ತಾರೆ, DSP ಅವರು ಬ್ಯಾಡ್ ಅಂದಿದ್ದಾರೆ, ಮತ್ತು ಇಲ್ಲಿಯ CPI ಬ್ಯಾಡ್ ಅಂದಿದ್ದಾರೆ, ನಿಮ್ಗೆ ಅವಶ್ಯಕತೆ ಇಲ್ಲ ಅಂಥೇಳಿ. ಈಗ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ನನ್ನ ಕರ್ನಾಟಕ ಜನರಲ್ಲಿ ನನ್ನ ಕೈ ಜೋಡಿಸಿ ವಿನಂತಿ ಅದ, ಇವರು ಆದರೆ ನನಗೆ ಸೆಕ್ಯೂರಿಟಿ ಕೊಡಲ್ಲ. ಇವರು ನನ್ನ ಜೀವ ತೊಗೊಳಕ್ಕೆ ಕೂತವರು ಸೆಕ್ಯೂರಿಟಿ ಯಾವಾಗ ಕೊಡ್ತಾರ್ರಿ? ನಾನು ಈ ಒಂದು ನಾಲಾಯಕರಿಂದ ನಾನು ಅಂಜೋನು ಅಲ್ಲ. ನಾನು ಒಂದೇ, ನಾವು ರಾಠೋಡ್ ಇದ್ದೀವಿ, ಬಂಜಾರ ಫ್ಯಾಮಿಲಿ ಅಂತಿದ್ದೀವಿ. ನಮ್ಮ ಎದುರುಗಡೆ ಸಾವು ಬಂದಿದಂದರೆ ಸಾವು ನಾವು ನಕ್ಕೋತ ಕೊಡ್ತೀವಿ. ಆದರೆ ನನ್ನ ಇಡೀ ಕರ್ನಾಟಕ ಜನತೆಯಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಅಚಾನಕ್ ಏನೋ ಕಾರಣದಿಂದ ಇವರು ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೋದು, ಇವರು ಅಟ್ಯಾಕ್ ಮಾಡಿ ಸಾಯಿಸ್ಬೋದು, ಅಥವಾ ಏನನ್ನ ಒಂದು ರೂಪದಲ್ಲಿ ನಾನು ಸತ್ತರೆ ಇದಕ್ಕೆ ನೇರ ಕಾರಣ ಇಲ್ಲಿಯ ಕುಟುಂಬ ರಾಜಕಾರಣ ಮಾಡ್ತಾ ಇರುವ ಖರ್ಗೆ ಕುಟುಂಬ ಮತ್ತು ಮೇನ್ ಇಲ್ಲಿಯ ಉಸ್ತುವಾರಿ ಸಚಿವ ಮತ್ತು ಅವರ ಕೈಗೊಂಬೆ ಮಾಡುವ ಪೊಲೀಸ್ ಅಧಿಕಾರಿ ನಿರ್ಲಕ್ಷಣೆ. ಅದರಿಂದಲೇ ನನ್ನ ಒಂದು ಹೆಣ ಹೋಗ್ಬೋದು. ಹೋದ್ರೂ ಸಹ ಪರವಾಗಿಲ್ಲ, ನಾನಾದರೆ ಅವರ ಒಂದು ಬೆದರಿಕೆಗಳಿಗೆ, ಕಾಂಟ್ರಾಕ್ಟ್ ಕಿಲ್ಲಿಂಗ್ಗಳಿಗೆ ಯಾವಾಗಲೂ ಹಿಂದೆ ಸರಿದಿಲ್ಲ. ಇವರ ತಂದೆ ಹಿಡಿದು ಇವರ ಮಕ್ಕಳು ಹಿಡಿದು ಇವರ ಎಲ್ಲ ಮಾಡ್ತಾ ಬಂದಿದ್ದು ಇದೇ ರಾಜಕಾರಣ. ಭೀಮಾ ತೀರ ಸ್ಟೋರಿ ಇರ್ಬೋದು, ಕಲಬುರಗಿಯಲ್ಲಿ ಆಗ್ತಿರೋ ಮರ್ಡರ್ಗಳದ್ದು ಸ್ಟೋರಿ ಇರ್ಬೋದು, ಎಲ್ಲ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲನೆಲ್ಲ ಇವ್ರಿಗೆ ಲಿಂಕ್ ಅದ. ಈಗ ಮುಂದೂ 100% ಈ ಮಣಿಕಂಠ ರಾಠೋಡ್ ನಮ್ಮ ಬಗ್ಗಲ್ಲ, ನಮ್ಮ ಸಂಕಟ ಅಡ್ಜಸ್ಟ್ಮೆಂಟ್ ಆಗಲ್ಲ ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಆದರೆ ನನ್ನ ಜನರಲ್ಲಿ ಒಂದೇ ಕೈ ಜೋಡಿಸಿ ವಿನಂತಿ, ನಾನು ಸತ್ತ ಮೇಲೆ ಇದೊಂದು CBIಗೆ ಎನ್ಕ್ವೈರಿ ಆಗುತ್ತನಕ್ಕೆ ಮತ್ತು ಈ ಖರ್ಗೆ ಕುಟುಂಬದವರ ಕೈವಾಡ ಇದೆ ಅಂತ ಹೇಳಿ ನಿಜನೂ ತಾವೆಲ್ಲರೂ ನನ್ನ ಸಲುವಾಗಿದ್ದು ನಿಲ್ಲಿಸಬೇಕು. ಇವತ್ತಿಂದ ನಾವು ನಮ್ಮ ಕಫನ್ ನಮ್ಮ ತಲೆ ಮೇಲೆ ಕಟ್ಕೊಂಡು ತಿರುಗಾಡ್ತಾ ಇದ್ದೀವಿ. ಯಾರಿಗೇನು ಮಾಡೋದು ಮಾಡಲಿ, ಆದರೆ ಜನರು ಮೇಲೆ ನನಗೆ ವಿಶ್ವಾಸ ಅದ. ನಾನು ಸತ್ರನು ನನಗೆ ನ್ಯಾಯ ಇಸ್ಕೊಡ್ತಾರಂತದ. ನಾನು ಯಾವ ಮಗನಿಗೆ ಬಗ್ಗೋನಲ್ಲ. ನಾನು ಜನ ಆಶೀರ್ವಾದದಿಂದ 68,000 ಓಟ್ ಪಡೆದಿದ್ದೆ. ಮುಂಬರುವ ಚುನಾವಣೆಗಳಲ್ಲಿ ಮತ್ತು ಇವು ನಮ್ಗೆ ಅಡ್ಡ ಹತ್ತ ಅಂತ ಹೇಳಿ ಒಂದೇನು ಅವ್ರಿಗೆ ಭಯ ಉಂಟಾಗಿದೆ. ಆ ಭಯ ಕಾರಣ ಇವರು ಇವತ್ತು ಕಾಂಟ್ರಾಕ್ಟರ್ ಕಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ನು ಬಹುಶಃ ನನ್ನ ಸಲುವಾಗಿ ತೊಗೊಂಡಿದ್ದಾರೆ. ಏನು ಮಾಡಿದ್ರೂ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನನ್ನ ಹೆಣ ಆದ್ರೂ ಸಹ ನನ್ನ ಒಂದು ಹೆಣಕ್ಕೆ ಇಡೀ ಸಾರ್ವಜನಿಕರು ಕಲಿತು ಈ ಒಂದು ಕೇಸ್ CBI ತನಿಖೆಗೆ ಕೊಡಬೇಕು ಮತ್ತು ಈ ಖರ್ಗೆ ಕುಟುಂಬಕ್ಕೆ ಜೈಲು ಕಳಿಸುವಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಇಡೀ ಕರ್ನಾಟಕ ಜನತೆಯಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.